ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಕಲಾ ಪತ್ರಿಕೋದ್ಯಮದಲ್ಲಿ ಉದ್ಯೋಗಾವಕಾಶಗಳು. ಈ ಕುರಿತು ಡಾಕ್ಟರ್ ಭ್ರಮರಿ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಯುವ ಕೇಳುಗರಿಗೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 15 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಧ್ಯಯನ ಮತ್ತು ಮುನ್ನಡೆಯಲ್ಲಿ ಹಲವಾರು ವ್ಯತ್ಯಾಸಗಳಾಗಿವೆ. ಹಲವಾರು ಹೊಸ ಹೊಸ ಕೋರ್ಸ್ಗಳು, ಹೊಸ ಮಾರ್ಗಗಳು ಮತ್ತು ಇಂಟರ್ ಡಿಸಿಪ್ಲಿನರಿ ಕೋರ್ಸ್ಗಳಿರಬಹುದು ತೆರೆದುಕೊಂಡಿವೆ. ತನ್ಮೂಲಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನೇಕಾನೇಕ ಮುಖಗಳಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ಇಂತಹ ಹೊತ್ತಲ್ಲಿ ಜೀವನದ ಭಾವಕೋಶದ ವಿಭಾಗವಾದಂತಹ ಲಲಿತ ಕಲೆ, ಸಾಹಿತ್ಯಾದಿಗಳು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿವೆ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈ ರಂಗದಲ್ಲಿರೋರಿಗೆ ಸ್ವಲ್ಪ ಆತಂಕ ಉಂಟಾಗುವಂತಹ ಕ್ಷಣಗಳು ಎದುರಾದದ್ದು ಸುಳ್ಳಲ್ಲ. ಕಲೆ ಸಾಹಿತ್ಯಾದಿಗಳ ಅಧ್ಯಯನಕ್ಕೆ ಮತ್ತು ಅವುಗಳ ವಿಮರ್ಶೆ, ಅಪ್ರಿಸಿಯೇಷನ್, ಇದಕ್ಕೂ ಕೂಡ ಹೊಸ ಮಾರ್ಗದ ಅನ್ವೇಷಣೆ ಅಗತ್ಯ. ಇದನ್ನು ಕೂಡ ನಾವು ತುಂಬಾ ಸೈದ್ಧಾಂತಿಕವಾಗಿ, ಅಕಾಡೆಮಿಕ್ ಆಗಿ ಕಲಿಸುವಂತಹ ಅವಶ್ಯಕತೆ ಇದೆ. ಇವುಗಳಲ್ಲಿ ಕೂಡ ಹೊಸ ಹೊಸ ದೃಷ್ಟಿಕೋನಗಳಿಗೆ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾಡಿನ ಹಲವಾರು ಹೆಸರಾಂತ ತಜ್ಞರು, ವಿಮರ್ಶಕರು ಯೋಚನೆ ಮಾಡಿದ್ದುಂಟು. ಇದನ್ನು ಹೇಗೆ ಆರಂಭಿಸಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದರೆ ಇದಕ್ಕೆ ಹಲವಾರು ವಿಶ್ವವಿದ್ಯಾನಿಲಯಗಳು ಮಾರ್ಗವನ್ನು ಹಾಕಿಕೊಟ್ಟದ್ದುಂಟು. ನಮ್ಮ ಸನಿಹದಲ್ಲಿರುವಂತಹ ಮಾಹೆ ಮಣಿಪಾಲದ ಯೂನಿವರ್ಸಿಟಿಯವರು ಈ ಲಲಿತ ಕಲೆಗಳಿಗೋಸ್ಕರ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಕೂಡ ಈ ಆರ್ಟ್ಸ್ ಅಪ್ರಿಸಿಯೇಷನ್, ಕಲೆಯ ವಿಮರ್ಶೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾರ್ಗಗಳಿಗೆ ತುಂಬಾ ಅನುಕೂಲವಾಗುವಂತೆ ಹೊಸ ಕೋರ್ಸ್ಗಳನ್ನು ಆರಂಭಿಸಿದ್ದಾರೆ. ಮಣಿಪಾಲದ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸ್ ಈ ಒಂದು ಕೇಂದ್ರದ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ. ಈ ಕೇಂದ್ರದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಶ್ರೀಮತಿ ಭ್ರಮರಿ ಶಿವಪ್ರಕಾಶ್ ಅವರು ಇಂದು ನಮ್ಮ ಅತಿಥಿ. ಮೇಡಮ್, ನಮಸ್ಕಾರ. ನಮಸ್ತೆ. ಕಳೆದ ಹಲವಾರು ವರ್ಷಗಳಿಂದ ಭಾರತದಲ್ಲಿ, ಮುಖ್ಯವಾಗಿ ನಾವು ಭಾರತವನ್ನ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವಾದಂತಹ, ಬಹುಮುಖಿಯಾದಂತಹ ಪರ್ಫಾರ್ಮಿಂಗ್ ಆರ್ಟ್ಸ್ ಇರುವಂತಹ ಒಂದು ನೆಲ ನಮ್ಮದು. ಈ ಎಲ್ಲ ಲಲಿತ ಕಲೆಗಳನ್ನ ವಿಮರ್ಶಿಸಲಿಕ್ಕೆ ಮತ್ತು ಆನಂದಿಸಲಿಕ್ಕೆ ಅಷ್ಟೇ ವಿಸ್ತಾರವಾದಂತಹ ಒಂದು ವಿಮರ್ಶಾ ಪರಂಪರೆಯನ್ನು ಹಾಕೊಳ್ಬೇಕಾಗತ್ತೆ ನಾವು. ಈ ನಿಟ್ಟಿನಲ್ಲಿ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸ್ ಒಂದು ಉತ್ತಮವಾದಂತಹ ಒಂದು ಮಾರ್ಗವನ್ನ ನಮಗೆ ತೋರಿಸಿಕೊಟ್ಟಿದೆ. ಈ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸ್ ಇದು ಹೇಗೆ ಆರಂಭವಾಯಿತು, ಇದರ ಕೋರ್ಸ್ಗಳ ವಿವರ ಹೇಗಿದೆ, ಇಲ್ಲಿಗೆ ವಿದ್ಯಾರ್ಥಿಗಳು ಯಾವ ಹಿನ್ನೆಲೆಯಿಂದ ಬರಬೇಕು ಮತ್ತು ಯಾವ ಮನೋಭಾವದಿಂದ ಬರಬೇಕು? ನೀವು ಈ ವಿಷಯದ ಬಗ್ಗೆ ಒಂದು ಪೂರ್ವಭಾವಿ ಹಿನ್ನೆಲೆ ಕೊಡುವಾಗ ಇಂಟರ್ ಡಿಸಿಪ್ಲಿನರಿ ಅಂತ ಹೇಳಿದ್ರಿ, ಅಂತರ್ಶಿಸ್ತೀಯ ಅಂತ ಹೇಳಿ. ಅದೇ ನೆಲೆಯಲ್ಲಿ ಈ ಡಿಪಾರ್ಟ್ಮೆಂಟ್ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸಸ್ 2 ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ ಅನ್ನು ಕಳೆದ 5 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದೆ. ಈ 2 ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ MA ಇನ್ ಈಕೋಸೋಫಿಕಲ್ ಎಸ್ಥೆಟಿಕ್ಸ್, ಈ ಹೆಸರೇ ಒಂದು ವಿನೂತನ. ಈ ಕೋರ್ಸ್ ಕೂಡ ಈಗ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇನ್ನೊಂದು MA ಇನ್ ಆರ್ಟ್ಸ್ ಅಂಡ್ ಪೀಸ್ ಸ್ಟಡೀಸ್. ಇದು 2 ವರ್ಷದ ಫುಲ್ ಟೈಮ್ ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್, ಸ್ನಾತಕೋತ್ತರ ಪದವಿಗಳು. ಇದರ ಒಂದು ಇಡೀ ರೂಪುರೇಷೆ ಮತ್ತು ದಿಗ್ದರ್ಶನವನ್ನು ರೂಪಿಸಿದವರು ಡಾಕ್ಟರ್ ವರದೇಶ್ ಹಿರೇಗಂಗೆ ಅವರು. ಈ ಸೆಂಟರ್ನ, ಈ ಡಿಪಾರ್ಟ್ಮೆಂಟ್ನ ನಿರ್ದೇಶಕರವರು. ಮಣಿಪಾಲ ಯೂನಿವರ್ಸಿಟಿಯಿಂದ ಈ ಕೋರ್ಸ್ ನಡೀತಾ ಇದೆ. ಮುಖ್ಯವಾಗಿ ಯಾವುದೇ ಕ್ಷೇತ್ರದ ಪದವೀಧರರು ಕಲೆಯ ಬಗ್ಗೆ, ಅದರ ಒಟ್ಟಿಗೆ ಇಕಾಲಜಿ, ಫಿಲಾಸಫಿ, ಇಕೋಸೋಫಿಕಲ್ ಎಸ್ಥೆಟಿಕ್ಸ್, ಇಕಾಲಜಿ, ಫಿಲಾಸಫಿ, ಎಸ್ಥೆಟಿಕ್ಸ್, ಈ 3 ಅಂಶಗಳು, ಇವುಗಳಲ್ಲಿರುವ ಅಂತರ್ ಸಂಬಂಧ ಹಾಗೆ ಅಂತರ್ಶಿಸ್ತೀಯತೆ, ಅದರ ಮೂಲಕ ಅವರು ಆರ್ಟ್ ಜರ್ನಲಿಸಂನ ಬಗ್ಗೆ ಒಂದು ಡೀಟೇಲ್ಡ್ ಟ್ರೈನಿಂಗ್ ಪಡಿತಾರೆ ಈ 2 ವರ್ಷಗಳಲ್ಲಿ. ಹಾಗೆ ಇದು ಒಂದು ಕೋರ್ಸ್ ಆದ್ರೆ, MA ಇನ್ ಈಕೋಸೋಫಿಕಲ್ ಎಸ್ಥೆಟಿಕ್ಸ್ ಒಂದು ಕೋರ್ಸ್ ಆದ್ರೆ, ಇನ್ನೊಂದು ಆರ್ಟ್ಸ್ ಅಂಡ್ ಪೀಸ್ ಸ್ಟಡೀಸ್, ಕಲೆಯ ಬಗೆಗಿನ ಅರ್ಥೈಸುವಿಕೆ, ಅದರ ಹಿನ್ನೆಲೆಯ ಜ್ಞಾನ,
ಅದರ ರಸಗ್ರಹಣ, ತನ್ಮೂಲಕ ಅದರ ಧನಾತ್ಮಕ ವಿಶ್ಲೇಷಣೆ, ವಿಮರ್ಶೆ, ಇದನ್ನು ಅನುಭವಕ್ಕೆ ತಂದುಕೊಳ್ತಾ ತನ್ನೊಳಗಿನ ಶಾಂತಿ, ಸಮಾಜದ ಶಾಂತಿ, ಜಾಗತಿಕ ಶಾಂತಿ, ಆರ್ಟ್ಸ್ ಅಂಡ್ ಪೀಸ್ ಸ್ಟಡೀಸ್. ಇದು 2 ಮುಖ್ಯವಾದ ಕೋರ್ಸಸ್, MA ಇನ್ ಇಕೋಸೋಫಿಕಲ್ ಎಸ್ಥೆಟಿಕ್ಸ್ ಮತ್ತು MA ಇನ್ ಆರ್ಟ್ಸ್ ಅಂಡ್ ಪೀಸ್ ಸ್ಟಡೀಸ್. ಇದಕ್ಕೆ ಯಾವುದೇ ಶಿಸ್ತಿನಿಂದ ಪದವೀಧರ ಶಿಸ್ತು ಬರಬಹುದು. ಆದ್ರೆ ಅವರಿಗೆ ಕಲೆಯ ಬಗ್ಗೆ ಒಂದು ತರದ ಆಸಕ್ತಿ, ಒಲವು ಇರಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಈ 2 ಇಷ್ಟು ವಿಶಿಷ್ಟ ಇರುವಂತಹ ಹೆಸರಿನ ಕೋರ್ಸ್ಗಳಾದ್ರೂ ಇದನ್ನು ಒಂದು ಸಾಮಾನ್ಯೀಕರಿಸಿ ಹೇಳೋದು ಅಂತ ಹೇಳಿ ಆದ್ರೆ ಇದು ಆರ್ಟ್ ಜರ್ನಲಿಸಂ ಕೋರ್ಸಸ್. ಜರ್ನಲಿಸಂ ನಲ್ಲಿ ಒಂದು ರೀತಿಯ ಸ್ಪೆಷಲೈಸೇಷನ್. ಮುಖ್ಯವಾಗಿ ಆರ್ಟ್ ಜರ್ನಲಿಸಂಗೆ ಈ ಕೋರ್ಸಸ್ ಗಮನ ಕೊಡ್ತದೆ. ವರ್ಷಕ್ಕೆ ಎಷ್ಟು ಮಂದಿ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದು? ಕೋರ್ಸಿನ ಒಂದು ಇದಕ್ಕೆ ಮುಖ್ಯ ನಮಗೆ ಇರುವಂತದ್ದೇ ಈ ಒಂದು ಆರ್ಟ್ ಇನ್ಕ್ಲಿನೇಷನ್. ಕಲೆಯ ಬಗ್ಗೆ ಒಂದು ಮೂಲಭೂತ ಆಸಕ್ತಿ ಇದ್ದವರನ್ನು ಎಲ್ಲರನ್ನು ತಗೊಂಡಿದ್ದೇವೆ ನಾವು. ಅವರು ಕಲ್ತಿರ್ಲೇಬೇಕು ಅನ್ನುವಂತಹ ಯಾವುದೇ ನಿರ್ಬಂಧ ಇಲ್ಲ. ಅವರು ಒಂದು ಸಹೃದಯರಾಗಿ ಒಂದಿಷ್ಟು ಸಂಗೀತ, ನೃತ್ಯ, ನಾಟಕ, ಸಿನಿಮಾ ಎಲ್ಲಾ ರೀತಿಯ ಒಂದು ಪಾಪ್ಯುಲರ್ ಮೀಡಿಯಾವನ್ನು ನೋಡಿದ್ರು ಸಾಕಾಗ್ತದೆ ನಮಗೆ. ಅದರ ಬಗ್ಗೆ ಒಂದು ಪರಿಚಯ ಇದ್ರೂ ಸಾಕಾಗ್ತದೆ. ಕಲ್ತವ್ರೇ ಆಗಬೇಕು ಅಂತ ಹೇಳಿಲ್ಲ. ಕಲ್ತವರು ಬಂದಾಗ ಅವರಿಗೆ ಇನ್ನೂ ವಿಶೇಷ ಜ್ಞಾನ ಇದರಿಂದ ಸಿಗ್ತದೆ. ಅವರು ಕಲ್ತ ಒಂದು ಮಾಧ್ಯಮದ ಒಂದು ಆಳ, ವಿಸ್ತಾರ ಇದೆಲ್ಲವೂ ಆಮೇಲೆ ಆ ಮಾಧ್ಯಮ ಇಡೀ ಒಂದು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಕಣ್ಣಿನ ಮೂಲಕ ಅದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಕಲೆಯ ಬಗ್ಗೆ ಆಸಕ್ತಿ ಇರುವವರು ಬರಬಹುದು. ಬಂದು ಆ 2 ವರ್ಷದ ಕೋರ್ಸಲ್ಲಿ ಅವರಿಗೆ ಇದರಲ್ಲಿ ಇರುವಂತಹ ಜಾಬ್ ಆಪರ್ಚುನಿಟೀಸ್, ಪ್ರೊಫೆಷನಲ್ ಪಾಸಿಬಿಲಿಟೀಸ್ ಅಂತ ಹೇಳಿ ನಾವು ಅದನ್ನು ಕರ್ತಿದ್ದೇವೆ. ಅದರಲ್ಲಿ ಅದು ಒಂದು ವಿಸ್ತಾರವಾಗಿ ಇದೆ. ನಾನು ಸುಮ್ಮನೆ ಅದನ್ನು ಓದಿ ಹೇಳ್ತೇನೆ. ಇದೆಲ್ಲ ಅದರ ಒಂದು ಸಾಧ್ಯತೆಗಳು. ಅವರು ಈ ಕೋರ್ಸಲ್ಲಿ ಪದವಿಯನ್ನು ಪಡೆದವರಿಗೆ ಜರ್ನಲಿಸಂ, ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಇದು ಒಂದು ಸಾಧ್ಯತೆ. ಸೋಶಿಯೋ ಕಲ್ಚರಲ್, ಪೊಲಿಟಿಕಲ್, ಎನ್ವೈರನ್ಮೆಂಟಲ್ ಸೆಕ್ಟರ್ಸ್ ಅಲ್ಲಿ ಅವರಿಗೆ ಕೆಲಸ ತಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅಕಾಡೆಮಿಕ್ ರಿಸರ್ಚ್ ಇದು ಹಾಗೆ. ಅವರು ಕಲೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನಾ ಮನೋಭಾವವನ್ನು ಇಲ್ಲಿಂದ ಬೆಳೆಸಿಕೊಂಡು ಅವರದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಪಾಲಿಸಿ ರಿಸರ್ಚ್ ಆರ್ಗನೈಸೇಷನ್ಸ್ ಎಷ್ಟೋ ಮಂದಿಗೆ ಅವರ ಬೇಸ್ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಇಟ್ಕೊಂಡು ಅವರಿಗೆ ಗವರ್ಮೆಂಟ್ ಸರ್ವಿಸ್, ಪಬ್ಲಿಕ್ ಸರ್ವಿಸ್ ಇದಕ್ಕೆಲ್ಲ ಹೋಗುವಂತಹ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಅಂತವರಿಗೂ ಇದು ಇಂತಹ ಪಾಲಿಸಿ ರಿಸರ್ಚ್ ಆರ್ಗನೈಸೇಷನ್ಸ್ ಅದರಿಂದಾಗಿ ಏನಾಗ್ತದೆ ಅಂದ್ರೆ ಕಲೆ ಮತ್ತು ಕಲಾವಿದರಿಗೆ ತುಂಬಾ ಅನುಕೂಲವೂ ಸಾಧ್ಯತೆ. ಕಲ್ತವರು ಹೋದಾಗ, ಇದರ ಬಗ್ಗೆ ಒಂದು ಹಿನ್ನೆಲೆ ಇದ್ದವರು ಹೋದಾಗ ಅಲ್ಲಿ ಆ ಪಾಲಿಸಿ ರಿಸರ್ಚ್ ಅಲ್ಲಿ ಒಂದು ಒಳ್ಳೆಯ ರೀತಿಯ ಜ್ಞಾನ ಚಿಂತನೆ ನಡೆಸಲಿಕ್ಕೆ ಸಾಧ್ಯ. ಸೊ ಇದು ಇಷ್ಟು ಆದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏಜೆನ್ಸಿಗೆ ಅವ್ರು ಹೋಗ್ಬಹುದು, ಅಂತ ಸಾಧ್ಯತೆ ಇದೆ. ಪಬ್ಲಿಷಿಂಗಿಗೆ ಹೋಗ್ಬಹುದು. ಪಬ್ಲಿಷಿಂಗ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಆರ್ಟ್ ಜರ್ನಲಿಸಂ ಅಂತ ಹೇಳಿ ಆದ ಮೇಲೆ ಇದರಲ್ಲಿ ಮುಖ್ಯ ಬರುವಂತಹ ನಮಗೆ ಪ್ರಾಯೋಗಿಕ ತರಬೇತಿಯೇ, ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ನಾವು ಬರೀಲಿಕ್ಕೆ ಅಭ್ಯಾಸ ಮಾಡಿಸೋದು. ಅವರ ಮಾತೃಭಾಷೆ ಇರಬಹುದು, ಕೂಡಿಸು ಇಂಗ್ಲಿಷ್ ಮಾತೃಭಾಷೆಯಲ್ಲೂ ಅದಕ್ಕೂ ನಾವು ಅವರನ್ನು ಪ್ರೋತ್ಸಾಹಿಸ್ತೇವೆ. ಆದ್ರೆ ನಮಗೆ ಇದಕ್ಕಾಗುವಾಗ ವ್ಯಾಲ್ಯೂಯೇಷನ್ಗೆ ಆಗುವಾಗ ಅವ್ರು ಇಂಗ್ಲಿಷಲ್ಲಿ ಬರೀಬೇಕಾಗ್ತದೆ. 2ರಲ್ಲೂ ಪ್ರೊಫಿಷಿಯನ್ಸಿ ಪಡೆಯುವುದು ಏನೂ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ಭಾರತದ ಕಲೆಗಳನ್ನು ಅಂತ ಹೇಳಿ ತಗೊಳ್ಳುವಾಗ ಭಾರತದ ಪ್ರಾದೇಶಿಕ ಭಾಷೆಗಳು ಅತೀ ಅವಶ್ಯಕ. ಅದರಲ್ಲಿ ಭಾವ ಸಂವಹನ ಮತ್ತು ಆ ಸಂವೇದನೆ ಅವ್ರಿಗೆ ಬೇಕೇ ಬೇಕು. ಅದರ ಒಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಈ ಭಾರತದ ಕಲೆಗಳನ್ನು ತೋರಿಸ್ಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಇಂಗ್ಲಿಷ್ ಬೇಕೇ ಬೇಕು. ಸೊ ಹಾಗಾಗಿ ಎಷ್ಟೋ ಮಂದಿಗೆ ಅವರಲ್ಲಿ ಒಂದು ಸೃಜನಾತ್ಮಕ ಬರವಣಿಗೆಯ ಒಂದು ಒಲವಿರಬಹುದು, ಅದು ಇಲ್ಲಿ ಬಂದು ಅರಳಬಹುದು. ಇದರ ಮೂಲಕ ಅವರು ಆ ಸೃಜನಾತ್ಮಕ ಬರವಣಿಗೆಗೆ ಎಷ್ಟು ಕಾವ್ಯಲಹರಿ ಮುಖ್ಯವೋ ಅಷ್ಟೇ ವಿಷಯ ಜ್ಞಾನವೂ ಮುಖ್ಯ ಆಗ್ತದೆ. ಹಾಗೆ ಆಗುವಾಗ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಸಿನಿಮಾ ಈ ಎಲ್ಲ ವಿಷಯಗಳ ಒಂದು ಹುಟ್ಟು, ಬೆಳವಣಿಗೆ, ಅದರ ವಿಕಸನ, ಅದರಲ್ಲಿ ನಡೆದಂತಹ ಪ್ರಯೋಗ, ಅದಕ್ಕೆ ಕಲಾವಿದರು, ಕಲಾ ಸಂಘಟನೆಗಳು ಕೊಟ್ಟಂತಹ ಕೊಡುಗೆಗಳು, ಅದರ ಮೂಲಕ ಅದರ ಭವಿಷ್ಯತ್ತು ಹೇಗೆ, ಭಾರತದ ಕಲೆಗಳು ಸಾವಿರಾರು ವರ್ಷಗಳಿಂದ ಹುಟ್ಟಿ ಬೆಳೆದುಕೊಂಡು ಬಂದಿದ್ದಾವೆ. 2000 ವರ್ಷದ ಹಿಂದೆ ಇದ್ದ ರೂಪ ಈಗ ಇಲ್ಲ. ಸೊ ಪ್ರತಿಯೊಂದು ಕಲೆಗೆ ಅದರದ್ದೇ ಆದ ಒಂದು ರೂಪ, ವಿಧಾನ, ಶೈಲಿ ಇದೆ. ಸೊ ಅದನ್ನು ಅವರು ಹೇಗೆ ನೋಡಬೇಕು,
ಅದರ ಮೂಲಕ ಅವರಲ್ಲಿರುವ ಒಂದು ಬರವಣಿಗೆಯ ಒಂದು ಒಲವನ್ನು, ಆ ಒಂದು ಇನ್ಕ್ಲಿನೇಷನ್ ಅನ್ನು ಅವ್ರು ಹೇಗೆ ಬೆಳೆಸ್ಕೊಳ್ಬಹುದು. ಸೊ ಹಾಗಾಗಿ ಅವರು ಕ್ರಿಯೇಟಿವ್ ರೈಟಿಂಗ್ ಅಂಡ್ ಪಬ್ಲಿಷಿಂಗಿಗೆ ಸಹ ಬರ್ಲಿಕ್ಕೆ ಸಾಧ್ಯ. UGC ಮತ್ತು UPSC ಎಕ್ಸಾಮಿನೇಷನ್ಸ್ ಇದೆಲ್ಲ ಸಾಧ್ಯ ಇದೆ. ಸಿವಿಲ್ ಸರ್ವಿಸಸ್ ಸಾಧ್ಯ ಇದೆ. ಅಲ್ಲಿನ ಬೇರೆ ಬೇರೆ ವಿಷಯಗಳಿಗೆ ತುಂಬಾ ಅನುಕೂಲ ಖಂಡಿತ ಆಗ್ತದೆ. ಆ ಥರ ಇದು 2 ವರ್ಷದ ಕೋರ್ಸಿನ, ಅಂದ್ರೆ 4 ಸೆಮಿಸ್ಟರ್ನ ಫುಲ್ ಟೈಮ್ ಕೋರ್ಸಿನ ಸಬ್ಜೆಕ್ಟ್ಸ್ ಅನ್ನು ಇಲ್ಲಿ ಡಿಸೈನ್ ಮಾಡಲಾಗಿದೆ. ಮೇಡಮ್, ನಮ್ಮ ಕಳೆದ ಹಲವಾರು ವರ್ಷಗಳಲ್ಲಿ ಮುಖ್ಯವಾಗಿ ಪ್ರಿಂಟ್ ಮೀಡಿಯಾ ನೋಡುವಾಗ ಅಲ್ಲಿ ಕೂಡ ಕಲೆಗೆ ಸಂಬಂಧಿಸಿದ ಹಲವಾರು ಪೇಜ್ಗಳಿರ್ತವೆ. ಅಲ್ಲಿನ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಆಸಕ್ತಿ ಇದ್ದವ್ರು ನೇಮಕ ಮಾಡಿಕೊಳ್ತಾರೆ. ಅವರು ತುಂಬಾ ಶಕ್ತವಾಗಿ ಮಾಡಿಕೊಂಡು ಬರೋದುಂಟು. ಆದ್ರೆ ಇಂತಹ ಒಂದು ರಂಗಕ್ಕೆ ಟ್ರೈನ್ಡ್ ಕ್ಯಾಂಡಿಡೇಟ್ಸ್ ಬೇಕು ಅಂತ ಅನಿಸಿದ್ದಿಲ್ಲ. ಆದ್ರೆ ಕಳೆದ 10-15 ವರ್ಷಗಳಿಂದೀಚೆ ನವಮಾಧ್ಯಮಗಳು ಬಂದ ಮೇಲೆ ಮತ್ತು ವಿಜ್ಞಾನ ತಂತ್ರಜ್ಞಾನಗಳು ನಮ್ಮ ಎಲ್ಲ ಉದ್ಯೋಗ ರಂಗವನ್ನು ಆವರಿಸಿಕೊಂಡ ಮೇಲೆ ಇಲ್ಲಿಯೂ ನಾವು ಪ್ರಿಂಟ್ ಮೀಡಿಯಾದಲ್ಲಿ ನೋಡುವಾಗ ಈ ಕಲೆ ಸಾಹಿತ್ಯಾದಿಗಳಿಗೆ ನಾವು ಕೊಡುವಂತಹ ಒಂದು ಒತ್ತು ಅಥವಾ ಅದಕ್ಕೊಂದು ಮನ್ನಣೆ ಕಡಿಮೆ ಆಯ್ತು. ಅಲ್ಲಿ ಕೂಡ ಅದನ್ನು ಸ್ವಲ್ಪ ಅವಗಣನೆ ಮಾಡಿದ ಹಾಗೆ, ಆ ಒಂದು ಇಡೀ ಪೇಜ್ ಅನ್ನು ಅವಗಣನೆ ಮಾಡಿದಾಗ ನಮಗೆ ಭಾಸವಾಗ್ತದೆ. ಇಂತಹ ಹೊತ್ತಲ್ಲಿ ಮಹಾಯವರು ಈ ಕೋರ್ಸನ್ನ ಶುರು ಮಾಡಿದ್ದು ಸರಿಯಾದ ಸಮಯಕ್ಕೋ ಅಥವಾ ತುಂಬಾ ತಡ ಆಯ್ತು? ಯಾಕಂದ್ರೆ ಈಗ ಆ ಎಲ್ಲ ವಿಷಯವನ್ನು ನಾವು ನವಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾಕ್ಕೆ ದಾಟಿಸಿಕೊಂಡಾಗ ಕಾಣ್ತದೆ. ಈಗ ನಾವು ಪ್ರಿಂಟ್ ಮೀಡಿಯಾದಲ್ಲಿ ನೋಡುವಾಗ ಅಥವಾ ವಿಜುವಲ್ ಮೀಡಿಯಾದಲ್ಲಿ ನೋಡುವಾಗ ಒಬ್ಬ ಕಲಾವಿದರನ್ನ ನಾವು ಸಂದರ್ಶಿಸುವುದು, ಅದು ಕಲೆಯನ್ನು ನಾವು ಪರಿಚಯಿಸುವುದೋ ವಿಮರ್ಶೆ ಮಾಡೋದು, ಇವೆಲ್ಲ ತುಂಬಾ ತೆಳುವಾಗಿದೆ, ಸ್ಟೇಲ್ ಆಗಿದೆ ಅಂತ ಕಾಣಿಸ್ತದೆ ನಮಗೆ. ನಾವು ಇದನ್ನ ಹೇಗೆ ಸರಿಪಡಿಸಬಹುದು? ಈ ಸರಿಪಡಿಸುವಿಕೆಗೆ ಅಥವಾ ಅದಕ್ಕೆ ಪುನಃ ಮೊದಲಿನ ಮನ್ನಣೆಯನ್ನು ತಂದುಕೊಡುವಂತಹದ್ದು, ಮತ್ತೆ ಅದಕ್ಕೆ ತುಂಬಾ ಅದರಲ್ಲಿ ಸಿದ್ಧರಾದಂತಹ, ಅದರಲ್ಲಿ ತರಬೇತಿ ಪಡೆದಂತಹ ವಿಮರ್ಶಕರನ್ನೇ ಅಲ್ಲಿಗೆ ನಾವು ತರುವಂತ ಆಗುವುದಕ್ಕೆ ಇಂತಹ ಕೋರ್ಸ್ಗಳು ಸಹಾಯಕ ಆಗ್ಬೋದಾ? ಖಂಡಿತ ಆಗ್ತದೆ. ತಡ ಆಯ್ತೋ ಸರಿಯಾದ ಸಮಯವೋ ಗೊತ್ತಿಲ್ಲ. ನಾನು ಕಳೆದ 20 ವರ್ಷದಿಂದ ನಾನು ಭರತನಾಟ್ಯ ಕಲಾವಿದೆಯಾಗಿ ನನ್ನ ವಿದ್ವತ್ತಾದದ್ದು 2000ನೇ ಇಸ್ವಿ. ಅಲ್ಲಿಂದ ತಂದೆ ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯ ಅವರ ರಂಗಪ್ರಯೋಗಗಳಲ್ಲಿ ಸಂಯೋಜಕಿಯಾಗಿ ಮತ್ತೆ ಕಲಾವಿದೆಯಾಗಿ ಕೆಲಸ ಮಾಡಿಕೊಂಡು ಬಂದೆ. ಆಗ ಎಲ್ಲ ಕಂಡಂತಹ ವಿಚಾರಗಳು, ಹೇಗೆ ಕಲೆಗೆ, ಕಲಾವಿದರಿಗೆ ಮಾಧ್ಯಮ ಅನ್ನುವಂಥದ್ದು ಒಂದು ಸೇತುವೆಯಾಗಿ ಎರಡರ ಬೆಳವಣಿಗೆಗೆ ಸಹಾಯ ಆಗಬೇಕು. ಅಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ನುವಂಥದ್ದನ್ನು ನನ್ನಷ್ಟಕ್ಕೆ ನಾನು ಗಮನಿಸಿಕೊಂಡು ಬರ್ತಾ ಇದೆ. ಹಾಗೆ ಬರ್ತಾ ಇರುವಾಗ ನನಗನ್ಸಿದ್ದೆ, ಒಂದು ವರದಿ ಇರಬಹುದು, ಅಥವಾ ಅವಲೋಕನ ಇರಬಹುದು, ಅಥವಾ ವಿಮರ್ಶೆ ಇರಬಹುದು, ಅಥವಾ ಸಂದರ್ಶನಗಳಿರಬಹುದು, ಕಲೆಯದ್ದಾಗ್ಲಿ ಅಥವಾ ಕಲಾವಿದರದ್ದಾಗ್ಲಿ ಅಥವಾ ಕಲಾ ಸಂಘಟನೆಗಳದ್ದಾಗ್ಲಿ. ಇದು ಎಲ್ಲದರಲ್ಲಿ ಸಹ ಬರೆಯುವವರಿಗೆ ಅದರ ಬಗ್ಗೆ ಒಂದು ವೈಜ್ಞಾನಿಕ ಆಳ ವಿಸ್ತಾರ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಆಗ ನೃತ್ಯಕ್ಕೂ ಇರುವ ವ್ಯತ್ಯಾಸ ಏನು ಅವ್ರು ಗೊತ್ತಿದ್ರೆ ಅಲ್ಲಿ ಅದು ನೃತ್ಯ ಅಂತ ಹೇಳಿ ಬರೆದದು ನೃತ್ಯವಾಗಿಯೇ ಉಳಿತದೆ. ಅದರ ಅರ್ಥ ಸಂವಹನವು ಅದೇ ರೀತಿಯೇ ಆಗುತ್ತದೆ. ನೃತ್ಯಕ್ಕೊಂದು ಬೇರೆ ಅರ್ಥ ಇದೆ. ನೃತ್ಯ ಮತ್ತು ನಾಟ್ಯ ಎಲ್ಲಿಯೋ ಇಂಟರ್ಚೇಂಜ್ ಆಗಿ ಇದಾಗೋದಿಲ್ಲ, ಬಳಕೆ ಆಗೋದಿಲ್ಲ. ಈಗ ಮೂರಕ್ಕೂ ವ್ಯತ್ಯಾಸ ಇಲ್ಲದಂತಹದ್ದು ಹಲವಾರು ಕಾಣ್ತೇವೆ ನಾವು. ನೃತ್ಯಕ್ಕೂ ನಾಟ್ಯಕ್ಕೂ ನೃತ್ಯ ಅನ್ನುವ ಶಬ್ದ ಇದೆ ಅನ್ನುವಂಥದ್ದು ಇನ್ನೂ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ಬೆಳಕು ಚೆಲ್ತಾವೇ ಇರಬೇಕಾಗ್ತದೆ. ನಾವು ನೃತ್ಯಕ್ಕೂ ನಾಟ್ಯಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಿದ್ದು ಒಂದು ನೃತ್ಯ ಕಾರ್ಯಕ್ರಮದ್ದು ವರದಿಯೋ ಅವಲೋಕನವೋ, ನಾನು ವರದಿ ಅಂತ ಹೇಳಿದ್ರೆ ರಿಪೋರ್ಟ್, ರಿವ್ಯೂ. ಆ ರಿವ್ಯೂವನ್ನು ಓದುವಾಗ ಆ ಓದಿದವರು ಆ ಕಾರ್ಯಕ್ರಮವನ್ನು ಏನೋ ಒಂದು ತರದಲ್ಲಿ ಕಣ್ಣ ಪಟಲದಲ್ಲಿ ನೋಡಿದ ಹಾಗೆ ಅನ್ನಿಸ್ಬೇಕು. ಅವಲೋಕನ ಅಲ್ಲಿ ಅದು ಕಾಣಬೇಕು. ವಿಮರ್ಶೆ ಅಂತ ಹೇಳಿ ಆಗುವಾಗ ಆ ವಿಮರ್ಶೆಯ ಒಂದು ಅಂಶಗಳಿಂದ, ವಿಮರ್ಶಾತ್ಮಕ ಅಂಶಗಳಿಂದ ಅಲ್ಲಿ ಕಲೆಗೂ ಕಲಾವಿದರಿಗೂ ಋಣಾತ್ಮಕವೋ ಧನಾತ್ಮಕವೋ, ಕಲೆಗೂ ಕಲಾವಿದರಿಗೂ ಅದರಿಂದ ಒಂದು ಅವ್ರು ಮತ್ತೆ ಬೆಳಿಲಿಕ್ಕೆ ಅವಕಾಶ ಆಗಬೇಕು. ಸಂದರ್ಶನ ಅಂತ ಹೇಳಿ ಆಗುವಾಗ ಅದು ಮುಂದೆ ಬರುವ ಕಲಾವಿದರಿಗೆ ಒಂದು ರೆಫರೆನ್ಸ್ ಮೆಟೀರಿಯಲ್ ಆಗ, ಅದರಿಂದ ಅದು ಹೋಗಬೇಕು. ಸೊ ಆ ನೆಲೆಯಲ್ಲಿ ಇದರಲ್ಲಿ ಇರುವಂತಹ ಸಬ್ಜೆಕ್ಟ್ಸ್, ನಾನು ಅದೇ ಆಗ ಹೇಳಿದೆ, ನಾವು ಶುರು ಮಾಡುವಂಥದ್ದೇ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಒಂದು ಕಥೆಯೇ ಇದೆ, ಮಾರ್ಕಂಡೇಯ ಮುನಿ ಮತ್ತೆ ಒಂದು ರಾಜನ ಮಧ್ಯ ಕಥೆ ಇದೆ. ಅಲ್ಲಿ ನಮ್ಗೆ ಈ ಎಲ್ಲ ಕಲೆಗಳಿಗಿರುವ ಒಂದು ಅಂತರ್ ಸಂಬಂಧ ತೋರ್ತದೆ. ಹಾಗಾಗಿ ನಾನು ಸಾಹಿತ್ಯದಿಂದ ಸಂಗೀತದಿಂದ ನೃತ್ಯ, ಯಾಕಂದ್ರೆ ಸಂಗೀತ ಇಲ್ಲದೆ ಸಾಹಿತ್ಯ ಇಲ್ಲದೆ ನಮ್ಮ ನೃತ್ಯ ಇಲ್ಲ. ನೃತ್ಯದಿಂದ ನಾಟ್ಯ, ನಾವು ಅದನ್ನು ಈಗ ನಾವು ಜನರಲ್ ಆಗಿ ಕರೆಯುವಾಗ ಡ್ಯಾನ್ಸ್ ಡ್ರಾಮಾಸ್, ನೃತ್ಯ ನಾಟಕಗಳು ಮತ್ತು ನಾಟಕಗಳು, ಚಿತ್ರಕಲೆ, ಶಿಲ್ಪಕಲೆ, ವಾಸ್ತುಶಿಲ್ಪ, ಆರ್ಕಿಟೆಕ್ಚರು ಅಲ್ಲಿ ಬರ್ತದೆ, ಸಿನಿಮಾ. ಇದು ಎಲ್ಲದರಲ್ಲಿ ಸಹ ಇದರ ಬಗ್ಗೆ ಒಂದು ಬರವಣಿಗೆ ಹೇಗ, ಆರ್ಟ್ ರೈಟಿಂಗ್
ಅದು ನಾನು ಎರಡನ್ನು ಒಟ್ಟು ಹಾಕ್ತೇನೆ. ಈಗಿನ ಕಾಲಘಟ್ಟದಲ್ಲಿ ಪ್ರಿಂಟ್ ಮೀಡಿಯಾ ಬೇರೆ, ಸೋಷಿಯಲ್ ಮೀಡಿಯಾ ಬೇರೆ ಅನ್ನೋದನ್ನು ನಂಗೆ ಅದ್ರಲ್ಲಿ ಏನೋ ಇದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದು ಎರಡೂ ಸಹ ಒಂದು ಮಾಧ್ಯಮವಾಗಿ ಜನರನ್ನು ತಲುಪ್ತಾವೇ ಇರ್ಬೇಕು. ಯಾಕಂದ್ರೆ ಒಂದು ಮೊಬೈಲ್ ಹಿಡ್ಕೊಂಡು ನೋಡುವಾಗ ಇರುವಂತಹ ಒಂದು ಮನಸ್ಥಿತಿ, ಅದೇ ಪೇಪರ್ ಹಿಡ್ಕೊಂಡು ನೋಡುವಾಗ ಎರಡಕ್ಕೆ ವ್ಯತ್ಯಾಸ ಇದೆ. ನಮ್ಗೆ ಎರಡರಲ್ಲೂ ನಾವು ಒಂದು ಸಮತೋಲನ ಕಂಡುಕೊಳ್ಳೇಬೇಕಾಗಿದೆ. ಸೊ ಹಾಗಾಗಿ ಎರಡೂ ಕಡೆಯಲ್ಲಿ ರಾಶಿ ವೆಬ್ಸೈಟ್ಸ್ ಇದ್ದಾವೆ. ಪುನಃ ಭಾರತದ ಭರತನಾಟ್ಯದ ಅಥವಾ ಭಾರತದ ಕಲೆಗಳ ಹಿಸ್ಟ್ರಿಯನ್ನು ಇನ್ನೊಂದು ವೆಬ್ಸೈಟ್ ಇಂದ ಕಾಪಿ ಮಾಡಿ ಇದಕ್ಕೆ ಹಾಕುವ ಹಾಗೆ ಆಗಬಾರ್ದಲ್ಲ, ಇದು ಸಾಧ್ಯ ಆಗಬಾರ್ದು. ಸೊ ಈ ತರದ ಒಂದು ಮುಖ್ಯ ವಿಚಾರಗಳಿಗೆ ವಿದ್ಯಾರ್ಥಿಗಳ ಮನಸ್ಸನ್ನು ತೆರೆಸುವಂಥದ್ದು, ಕಣ್ಣನ್ನು ತೆರೆಸುವಂಥದ್ದು, ಬುದ್ಧಿಯನ್ನು ತೆರೆಸುವಂಥದ್ದು. ಹಾಗಾಗಿ ಒಂದು ವಿಮರ್ಶಕರು, ಕಪಿಲಾವಾತ್ಸ್ಯಾಯನ್ ಅನ್ನುವ ಒಂದು ದೊಡ್ಡ ವಿದ್ವಾಂಸರಿದ್ರು, ಅವರು ವಿಮರ್ಶಕಿ ಕೂಡ. ಅವರ ಪುಸ್ತಕಗಳನ್ನು ಇವತ್ತಿನವರೆಗೂ ಅದು ಗೌರವಿಸ್ತಾರೆ ಮತ್ತು ಅದನ್ನು ಇವತ್ತಿನವರೆಗೆ ಅಧ್ಯಯನ ನಡೀತಾರೆ. ತುಂಬಾ ಅಧಿಕೃತ ಅದು. ಅವ್ರು ಹಾಗೆ ಹೇಳ್ತಾ ಇದ್ರು, ನಿಮ್ಗೆ ಕಲಾ ವಿಮರ್ಶೆಯಲ್ಲಿ ನೀವು ಒಳಗೊಳ್ಳಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ನಿಮಗೆ ಸಾಧ್ಯ ಆಗುವ ಒಂದು ಕಲೆಯನ್ನು ನೀವು ಕಲೀರಿ. ನಿಮ್ಗೆ ಎಷ್ಟು ಸಮಯ ಆಗುತ್ತದೆ, ಒಂದು ಕಲೆಯ ಒಟ್ಟಿಗೆ ನಿಮ್ಮ ಸಂಬಂಧ ನಿರಂತರವಾಗಿ ಇರಲಿ. ನಿಮ್ಗೆ ಅದ್ರ ನೀವು ಪರ್ಫಾರ್ಮರ್ ಆಗ್ಬೇಕಾಗಿಲ್ಲ, ನೀವು ಅದ್ರ ಒಟ್ಟಿಗಿರಿ. ನಿಮ್ಗೆ ಆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರ್ಬೇಕು. ಆಮೇಲೆ ಕಲಾವಿದರೊಟ್ಟಿಗಿರಿ. ನೀವು ಕಲೆ ಉಳಿಬೇಕು ಅಂತ ಹೇಳಿ ಆದ್ರೆ ಕಲಾವಿದರು ಅವರ ಕೆಲಸವನ್ನು ಮಾಡ್ಬೇಕು. ಸೊ ಹಾಗಾಗಿ ಅವರೊಟ್ಟಿಗಿರಿ ನೀವು. ಸೊ ಅದಕ್ಕೆ ನಮಗೆ ಪ್ರಿಂಟ್ ಮೀಡಿಯಾ ಬೇಕು, ಪುಸ್ತಕಗಳು ಬೇಕು. ಕಾಫಿ ಟೇಬಲ್ ಬುಕ್ಕೇ ಬರ್ಲಿ, ಆ ಕಾಫಿ ಟೇಬಲ್ ಬುಕ್ ಅಲ್ಲಿ ಬರೆಯುವಂತಹ ಒಂದು ವಿಚಾರಗಳು ಸಹ ಅದು ಅಧಿಕೃತವಾಗಿರ್ಲಿ, ಫ್ಯಾಕ್ಚುಯಲ್ ಎರರ್ಸ್ ಇರಬಾರದು. ಆಮೇಲೆ ಹಿಸ್ಟ್ರಿ ಅನ್ನುವಂಥದ್ದು ಪ್ರತಿ ಕಾಲಘಟ್ಟದಲ್ಲಿ ಅದು ರಿಸರ್ಚ್ ಆಗುತ್ತಾವೇ ಇದೆ, ಅದನ್ನು ಬರಿತಾ ಇದ್ದಾರೆ. ಸೊ ಹಾಗೆ ಅದಕ್ಕೋಸ್ಕರ ಅದರ ಎಲ್ಲ ಒಂದು ಹಂತಗಳನ್ನು, ಫೇಸಸ್ ಅನ್ನು ನಾವು ಮಕ್ಕಳಿಗೆ ಅದನ್ನು ತೋರಿಸಿಕೊಡ್ತೇವೆ. ತೋರಿಸಿಕೊಟ್ಟಾಗ ಪ್ರಜ್ಞಾವಂತ ಕಲಾ ಬರಹಗಾರರು, ವಿಮರ್ಶಕರು ಅದು ಒಂದು ಹಂತ. ಅದಕ್ಕಿಂತ ಮೊದಲೇ ಬರೀ ಒಂದು ಫೋಟೋ ರಿಪೋರ್ಟೇ ಬರ್ಲಿ, ಚಿತ್ರವರದಿಯೇ ಬರ್ಲಿ, ಅಲ್ಲಿ ಹಾಕುವ 2 ವಾಕ್ಯಗಳು ಅರ್ಥಪೂರ್ಣ ಇರಬೇಕು, ಅಲ್ಲಿ ತಪ್ಪುಗಳಿರಬಾರದು. ಮೇಡಮ್, ಈಗ ನೀವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬರುವಂತಹ ಕಲಾ ವಿಮರ್ಶೆಯ ತುಣುಕುಗಳು, ಲೇಖನ ಅಂತ ಹೇಳೋದು ಕೂಡ ಕಷ್ಟ ಆಗ್ತದೆ, ತುಣುಕುಗಳು ಗಾಂಭೀರ್ಯವನ್ನು ಕಳ್ಕೊಳ್ಳಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಸಂಘಟಕರ ಸಂಖ್ಯೆ ಜಾಸ್ತಿ. ಅವರು ತಮ್ಮ ಪ್ರದರ್ಶನ ಏನು ಅದರ ಬಗ್ಗೆ ಒಂದು ಎಂಡೋರ್ಸ್ಮೆಂಟ್ ಅನ್ನ ವಿಮರ್ಶೆಯಲ್ಲಿ ಕಾಣ್ತಾರೆ ವಿನಃ ವಿಮರ್ಶೆಯನ್ನು ಕಾಣೋದಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ವಿಮರ್ಶಕರು ವಿಮರ್ಶೆಯನ್ನು ಬರೆಯೋದು ಕಡಿಮೆ ಆಗಿದೆ. ಇತ್ತೀಚೆಗೆ ನೋಡುವ ಸಂಘಟಕರು ನೇಮಕ ಮಾಡಿದ ಅವರೇ ಯಾರೊಬ್ರು ಪತ್ರಿಕೆಯಲ್ಲಿ ಬರೆಯೋದು, ಅದರಲ್ಲಿ ಯಾವುದೇ ದೋಷ ಇಲ್ಲ ಅನ್ನೋ ರೀತಿಯಲ್ಲಿ ಚೇತೋಹರಿ ಆಗಿದೆ, ಮನೋಜ್ಞವಾಗಿದೆ, ಮನಸೂರೆಗೊಂಡಿದೆ. ಇವು 3 ಪದ ಬಿಟ್ರೆ ಕಲೆಯ ಬಗ್ಗೆ ಯಾವ ವಿಮರ್ಶೆಯೂ ಇರುವುದಿಲ್ಲ. ಇಂತಹ ಎಂಡೋರ್ಸ್ಮೆಂಟ್ ಅನ್ನ ಬಯಸುವಂತಹ ಒಂದು ಪ್ರವೃತ್ತಿ ಜಾಸ್ತಿ ಆದ ಹಾಗೆ ಕಳೆದ 15 ವರ್ಷಗಳಲ್ಲಿ ಪತ್ರಿಕೆಯ ಕಲಾ ವಿಮರ್ಶೆ ತಮ್ಮ ತೂಕವನ್ನು ಕಳ್ಕೊಂಡಿದೆ. ಯಾರು ವಿಮರ್ಶಕರು ಬರೆದು ಕೂಡ ಕಡಿಮೆ ಮಾಡಿದ್ದಾರೆ, ಅವ್ರು ಬೇಡ. ಇಂತಹ ಒಂದು ಸನ್ನಿವೇಶದಲ್ಲಿ ಕಲೆ ಮತ್ತು ಕಲೆ ವಿಮರ್ಶೆ ಎರಡನ್ನೂ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಈ ಕೋರ್ಸ್ಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಮಾಧ್ಯಮಗಳಲ್ಲಿ ಬಂದ್ರೆ ಈ ಒಂದು ಸನ್ನಿವೇಶ ಉತ್ತಮವಾದೀತಾ? ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಆ 2 ವರ್ಷದ ನಮ್ಮ ಮತ್ತು ವಿದ್ಯಾರ್ಥಿಗಳ ಒಂದು ಇಂಟರಾಕ್ಷನ್ ಅಲ್ಲಿ ನಾನು ಕಲಾವಿದೆಯಾಗಿ, ಒಂದು ನೃತ್ಯ ಶಿಕ್ಷಕಿಯಾಗಿಯೂ ಮತ್ತು ಪ್ರದರ್ಶನ ಕಲಾವಿದೆಯಾಗಿಯೂ ನಾನು ಅವರಿಗೆ ಒಂದು ಪ್ರಾಕ್ಟೀಷನರ್ ಆಗಿ ಎದುರು ನಿಂತಿರ್ತೇನೆ. ನಾನು ಎಷ್ಟು ಅವರಿಗೆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅನ್ನು ಕೊಡ್ತಾ ಹೋದ್ರು ಸಹ ಅದರೊಟ್ಟಿಗೆ ನನ್ನ ಕ್ಷೇತ್ರದ ಅನುಭವಗಳನ್ನು ಒಟ್ಟಿಗೆ ಹೇಳ್ತಾ ಹೋಗ್ತೇನೆ. ಸೊ ಹಾಗೆ ಆಗುವಾಗ ಈ ಕೋರ್ಸಿಂದ ಹೊರಗೆ ಬರುವಂತಹ ವಿದ್ಯಾರ್ಥಿಗಳು ಅವರ ಅನುಭವದ ಮೇಲೆ, ಯಾಕಂದ್ರೆ ಎಲ್ಲವೂ ಕಡೆಗೆ ಮತ್ತೆ ಆಗುವಂಥದ್ದು ನಮ್ಮ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಅದರ ಮೇಲೆ ಅದಕ್ಕೊಂದು ಬೀಜ ಬಿತ್ತಲಿಕ್ಕೆ ಇಲ್ಲಿ ಸಾಧ್ಯ ಆಗಿ, ಆಮೇಲೆ ಏನೋ ಒಂದು ಚಿಟಿಕೆ ಹೊಡೆದ ಹಾಗೆ ಇದು ಎಲ್ಲವೂ ವ್ಯತ್ಯಾಸ ಆಗ್ತದೆ ಅನ್ನುವಂತಹ ಒಂದು ಭರವಸೆಯನ್ನು ನಾವು ಎಂದು ಯಾವುದಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ಒಂದು ವಿಕಸನದ ಒಂದು ಹಂತಗಳು ಇದು. ಹಾಗೆ ಆಗುವಾಗ ಈ ಪ್ರಯತ್ನ ನಾವು ಇಲ್ಲಿ ಟೀಚರ್ಸ್ ಆಗಿ ನಾವಿಲ್ಲಿ ಮಾಡ್ತೇವೆ. ಅದಕ್ಕೆ ನಾನು ಭರತನಾಟ್ಯ ಕಲಾವಿದೆ ಆದ್ರೂ ಸಹ ನನ್ನ ಮಕ್ಕಳಿಗೆ ನಾನು ಹೇಳುವಾಗ ಹಾಗೆ ಹೇಳ್ತೇನೆ, ಆದ್ರೆ ನಿಮ್ಮನ್ನು ನಾನು ನೃತ್ಯ ಜಗತ್ತಿನ ದೊಡ್ಡ ಒಂದು ಆಕಾಶಕ್ಕೆ ತರಿಸ್ತೇನೆ. ನನ್ನ ಚೌಕಟ್ಟು, ನಾನು ಭರತನಾಟ್ಯ ನಾನು ಮಾಡ್ಕೊಂಡಿದ್ದೆ, ಅದು ನನ್ನ ಇಷ್ಟ, ನನ್ನ ಒಲವು, ಅದು ಆ ತರ ಆಗಿ ಹೋಗಿದೆ. ಆದ್ರೆ ನಿಮ್ಮನ್ನು ನಾನು ಆ ದೊಡ್ಡ ಜಗತ್ತಿಗೆ ತೆಗೆದು ಅಲ್ಲಿ ಇರುವಂತಹ ಒಂದು ಫಿಲಸಾಫಿಕಲ್ ಐಡಿಯಾಸ್ ಏನಿದೆ, ಎಸ್ಥೆಟಿಕ್ಸ್ ಏನಿದೆ, ಯಾವುದು ಪಾಪ್ಯುಲರ್ ಮೀಡಿಯಾ, ಯಾವುದು ಇಂಟೆಲೆಕ್ಚುಯಲ್ ಮೀಡಿಯಾ, ಅದು ಎರಡರ ಮಧ್ಯದಲ್ಲಿ ಎಲ್ಲಿ ಕನೆಕ್ಷನ್ ಇದೆ, ಅದೆರಡನ್ನು ಹೇಗೆ ನಾವು ತರಬೇಕು, ಒಟ್ಟಿಗೆ ತರಬೇಕು. ಪಾಪ್ಯುಲರ್ ಮೀಡಿಯಾದ ಮೂಲಕ ಕಲೆಗಳ ಉದ್ದೇಶವಾದ ಎಂಟರ್ಟೈನ್ಮೆಂಟ್, ಎಜುಕೇಶನ್,
ಎನ್ರಿಚ್ಮೆಂಟ್. ಅದು ಹೇಗೆ ಸಾಧ್ಯ ಆಗ್ತದೆ? ಪಾರಂಪರಿಕ ಕಲೆಗಳಿಗೂ ಮತ್ತು ಆಧುನಿಕ ಕಲೆಗಳಿಗೂ ಅಲ್ಲಿ ಎಲ್ಲಿ ಸೇತುವೆ ಸಾಧ್ಯ? ಯಂಗರ್ ಜನರೇಷನ್ ಪಾರಂಪರಿಕ ಕಲೆಗಳನ್ನು ನೋಡಿ ಅದರಿಂದ ಏನ್ ಪಡಿಬೇಕು? ಅದೇ ಪಾಪ್ಯುಲರ್ ಮೀಡಿಯಾದಿಂದ, ಪಾಪ್ಯುಲರ್ ಕಲ್ಚರ್ ಇಂದ ಅದರಿಂದ ಅವ್ರು ಏನ್ ಪಡಿಬೇಕು? ಅದನ್ನ ಹೇಗೆ ಅವ್ರು ಒಟ್ಟಿಗೆ ತಗೊಂಡು ಹೋಗಿ, ಯಾವುದೋ ಒಂದು ಇಲ್ಲ ನಮಗದು ಇಷ್ಟವೇ ಇಲ್ಲ ಅಥವಾ ಅದು ಟ್ರೆಂಡ್ ಅಲ್ಲಿ ಇಲ್ಲ ಅಂತ ಹೇಳಿ ಬಿಟ್ಟೇ ಬಿಡಬಾರ್ದು. ಯಾವ್ದು ಇದು ಎಲ್ಲದಕ್ಕೆ ಸಾಹಿತ್ಯಕ್ಕಾಗ್ಲಿ, ಸಂಗೀತಕ್ಕಾಗ್ಲಿ, ನೃತ್ಯ, ನಾಟಕ. ಈಗ ನಾನು ನೃತ್ಯ ಅನ್ನುವ ಒಂದು ಸಬ್ಜೆಕ್ಟ್ ತಗೊಂಡ್ರು ಸಹ ನಮಗೆ ಉಳಿದದ್ ಎಲ್ಲದಕ್ಕೂ ಸಂಬಂಧ ಇದೆ. ಶಾಸ್ತ್ರೀಯ ನೃತ್ಯದಲ್ಲಿ ಎಲ್ಲಿಯೋ ಸಿನಿಮಾದ ಗ್ಲಾಮರ್ ಸಹ ಸಣ್ಣ ತುಣುಕು ತೋರುವಂತ ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಅದು ಸಿನಿಮಾ ಬೇರೆ, ನಂದು ನೃತ್ಯ ಬೇರೆ ಅಂತ ಹೇಳಿ ನಾನು ಹೇಳುವ ಹಾಗಿಲ್ಲ. ಅಲ್ಲಿ ಅದು ಆ ಇಣುಕು ಹೇಗೆ ಮಾಡಿತ್ತು, ಆ ಇಣುಕು ನೋಟ ಹೇಗೆ ಕೊಟ್ಟಿತ್ತು, ಯಾಕೆ ಕೊಟ್ಟಿತ್ತು, ಇದನ್ನೆಲ್ಲವನ್ನು ನಾವು ಕ್ಲಾಸಲ್ಲಿ ನಾವು ಮಕ್ಕಳೊಟ್ಟಿಗೆ ಚರ್ಚೆ ಮಾಡ್ತೇವೆ. ಸಾಹಿತ್ಯಕ್ಕಿರುವ ಸಂಬಂಧ, ಆ ಸಾಹಿತ್ಯಕ್ಕಿರುವ ಒಂದು ಅಭಿಧಾ ಅರ್ಥ ಇರ್ಬೋದು, ಧ್ವನಿ ಅರ್ಥ ಇರ್ಬೋದು, ಅದನ್ನು ಅವರು ಈ ಕಲೆಯ ಮೂಲಕ ಹೇಗ್ ನೋಡ್ಬೇಕು, ಆ ಸಂವೇದನೆ ಹೇಗ್ ತಂದ್ಕೊಳ್ಬೇಕು. ಈ ಬೀಜ ಬಿತ್ತುತ್ತೇವೆ ನಾವು. ಯಾಕಂದ್ರೆ 2 ವರ್ಷದ ಒಂದು ಮಿತಿ ನಮಗಿದೆ, 4 ಸೆಮಿಸ್ಟರ್ನ ಮಿತಿ ಇದೆ. ಅದರ ಮೇಲೆ ಬೆಳೆಯುವುದು ಆತನ. ಖಂಡಿತ. ಇದು ಈ ಒಂದು ಅಗತ್ಯ ಕಲೆಗೂ, ಕಲಾವಿದರಿಗೂ, ಕಲಾ ಮಾಧ್ಯಮಕ್ಕೂ ಅಗತ್ಯ ಇದೆ. ಈ ಕೋರ್ಸಿನ ಮೂಲಕ ಹೊರಗೆ ಬಂದವರು ಒಂದೇ ಇದು ತಗೊಳ್ತೇನೆ, ಒಂದು ಸಂಗೀತ ವಿದ್ವತ್ತಾದ ವಿದ್ಯಾರ್ಥಿ ಇರಬಹುದು. BA ಆಗುವಾಗ ಸರಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಲ್ತ್ರೆ ಸಂಗೀತ ನೃತ್ಯದಲ್ಲಿ BA ಅಥವಾ BCom ಪದವಿ ಪಡೆಯುವಾಗ ಅವ್ರದ್ದು ವಿದ್ವತ್ತಾಗಿರ್ತದೆ. ಅಂತವ್ರು ಮುಂದೆ ಅದೇ ಒಂದು ಪ್ರೊಫೆಷನ್ ಅಂತ ಹೇಳಿ ತಗೊಳ್ಬೇಕು ಅಂತ ಹೇಳಿ ಆದ್ರೆ, ಅಥವಾ ಈ ತರ ಒಂದು ಮಾಧ್ಯಮಕ್ಕೆ ಬರುವಂತ ಜರ್ನಲಿಸಮಿಗೆ ಬಂದು ಇಲ್ಲಿರುವ ಪ್ರೊಫೆಷನಲ್ ಪಾಸಿಬಿಲಿಟೀಸ್ ಮೂಲಕ ಅವ್ರು ಹೋಗ್ಬೋದು ಅಂತ ಹೇಳಿ ಆದ್ರೆ, ಅವರಿಗೆ ಇದರಲ್ಲಿ ನಾವು ಕೊಡುವಂತಹ ಸಬ್ಜೆಕ್ಟ್ಸ್, ಇದರದ್ದು ಹಿಸ್ಟ್ರಿ, ಇದರ ಟೆಕ್ನಿಕ್ಸ್, ಎವಲ್ಯೂಷನ್ ಮತ್ತೆ ಫ್ಯೂಚರಿಸ್ಟಿಕ್ ಐಡಿಯಾಸ್, ಇದು ಎಲ್ಲದ ಮೂಲಕ ಅವ್ರು ಕಲ್ತ ಆರ್ಟು ಅವ್ರಿಗೆ ಗಟ್ಟಿ ಆಗ್ತದೆ, ಅದರ ಉದ್ದೇಶವೂ ಅವರಿಗೆ ಅರ್ಥ ಆಗ್ತದೆ, ಅದರ ಫಿಲಾಸಫಿ ಅರ್ಥ ಆಗ್ತದೆ. ಆ ಫಿಲಾಸಫಿ ಅರ್ಥ ಆದ ಕೂಡಲೇ ನಮ್ಮ ಭಾವ ಅದಕ್ಕೆ ಕನೆಕ್ಟ್ ಆಗ್ತದೆ. ಆಗ ನಮ್ಗೆ ಬೇಕಾಗಿ ನಾವು ಮಾಡ್ತೇವೆ. ಮೇಡಮ್, ಕಳೆದ 10-50 ವರ್ಷಗಳಲ್ಲಿ ಕಲಾ ರಸಿಕರು ಕಲಾ ವಿಮರ್ಶೆಯಿಂದ ಸ್ವಲ್ಪ ದೂರ ಆಗ್ಲಿಕ್ಕೆ ಮತ್ತು ಅದನ್ನ ಅನುಮಾನದಿಂದ ನೋಡ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಈ ಕಲಾ ವಿಮರ್ಶೆ ಅನ್ನುವಂಥದ್ದು ಕಲಾ ಮೀಮಾಂಸೆಯಿಂದ ಮತ್ತು ಈ ಮೀಮಾಂಸೆಯ ಪರಿಭಾಷೆಯಿಂದ ಹೊರಗೆ ಬಂದು ರಾಜಕೀಯ ಮತ್ತು ಸೈದ್ಧಾಂತಿಕ ಧೋರಣೆಗಳನ್ನ ವಿಮರ್ಶೆಯ ಪರಿಭಾಷೆಯಲ್ಲಿ ಕಲೆಯ ಪರಂಪರೆಗೆ ತಂದದ್ದು. ಇದರೊಂದು ಗುಪ್ತ ಅಜೆಂಡಾ ಇಟ್ಕೊಂಡ ಹಾಗೆ, ಪ್ರಚ್ಛನ್ನ ಅಜೆಂಡಾ ಇಟ್ಕೊಂಡ ಹಾಗೆ ಕಲೆಯ ರಂಗಕ್ಕೆ ಬಂದದನ್ನು ನೋಡ್ತೇವೆ. ಎಷ್ಟೋ ಜನ ಕಲಾ ರಸಿಕರು ಇದರಿಂದ ಭ್ರಮ ನಿರಸನಗೊಂಡು ನಮಗೆ ಕಲೆ ಮಾತ್ರ ಸಾಕು, ಕಲೆ ವಿಮರ್ಶೆಯ ಗೊಡವೇ ಬೇಡ ಅಂತ ಹೇಳಿ ಹೊರಗೆ ಬಂದದ್ದುಂಟು. ತುಂಬಾ ಜನ ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಿ ಈ ರೀತಿಯಲ್ಲಿ ರಾಜಕೀಯ ಧೋರಣೆಗಳು ಮತ್ತು ಸೈದ್ಧಾಂತಿಕ ಧೋರಣೆಗಳು ನಮ್ಮ ಭಾರತೀಯ ಪರಂಪರೆಯ ವಿಮರ್ಶೆಯಲ್ಲಿ ಬರುವುದೇ ಬೇಡ ಅನ್ನುವ ಧೋರಣೆ ನಿಲುವಿಗೆ ಬಂದಿದ್ದಾರೆ. ನಾವು ಇಲ್ಲಿ ಎಷ್ಟು ಜಾಗರೂಕರಾಗಿ ನಡೆಯಬೇಕು. ಇಂತಹ ಕೋರ್ಸ್ಗಳನ್ನು ಆಫರ್ ಮಾಡುವಾಗ ವಿದ್ಯಾರ್ಥಿಗಳನ್ನು ಅದಕ್ಕೆ ಪ್ರವೇಶ ಮಾಡುವಾಗಲೇ ನಾವು ಅವರ ತಲೆಯನ್ನ ಕಲುಷಿತಗೊಳಿಸಿಬಿಟ್ರೆ ಬೇಡ, ಕಲುಷಿತಗೊಳ್ಳುವುದೇ ಬೇಡ. ಅವರು ತುಂಬಾ ನಿರ್ಮಲ ಚಿತ್ತರಾಗಿ ಈ ರಂಗಕ್ಕೆ ಬರುವ ಹಾಗೆ, ಬಂದು ಇಲ್ಲಿ ಸಿದ್ಧರಾಗುವ ಹಾಗೆ ಹೇಗೆ ಮಾಡಬಹುದು. ಇಂಥ ಹೆಚ್ಚಿನ ಕೋರ್ಸ್ಗಳ ಬಗ್ಗೆ ಅನುಮಾನ ಇದೆ ಜನರಿಗೆ. ಇವರು ಏನೋ ಒಂದು ಗುಪ್ತ ಅಜೆಂಡಾ ಇಟ್ಟುಕೊಂಡೇ ಈ ರಂಗಕ್ಕೆ ಬರ್ತಾ ಇದ್ದಾರೆ. ಆದ್ರೆ ನಮಗೆ ಈ ವಿಮರ್ಶೆಯ ಗೊಡವೆ ಬೇಡ, ಅಶಕ ನೋಡಿ ಮನೆಗೆ ಹೋಗುವ, ಈ ವಿಮರ್ಶಕರ ತಳ್ಳಿಯೇ ನಮಗೆ ಬೇಡ ಅನ್ನುವಂಥ ಒಂದು ಪ್ರಸಂಗ ಬಂದಿದೆ. ಇಂತಹ ಪ್ರಸಂಗದಲ್ಲಿ, ಇಂತಹ ಸನ್ನಿವೇಶದಲ್ಲಿ ಈ ಕೋರ್ಸ್ಗಳನ್ನು ಮಾಡಿ ಅವರು ಯಾವ ಉದ್ಯೋಗ ಪಡಿಬಹುದು, ಉದ್ಯೋಗದ ಬಗ್ಗೆ ಅವರು ಖಾತ್ರಿ ಇಟ್ಕೊಳ್ಬಹುದಾ, ಇವರನ್ನ ಎಷ್ಟು ಅನುಮಾನವಿಲ್ಲದೆ ನಮ್ಮ ಪತ್ರಿಕೆಯವರೋ ಅಥವಾ ವಿಜುವಲ್ ಮೀಡಿಯಾದವರು ತಮ್ಮ ಉದ್ಯೋಗಕ್ಕೆ ತೆಗೆದುಕೊಳ್ಬಹುದು. ಇದಕ್ಕೆ ಇರುವ ಒಂದೇ ಒಂದು ಅಪ್ರೋಚ್ ಏನು ಹೇಳಿದ್ರೆ, ವಸ್ತುನಿಷ್ಠತೆಯನ್ನು ಅವರಿಗೆ ಕೊಡುವಂಥದ್ದು. ಇದು ಹೀಗಿದೆ. ಈಗ ನಾವು ನೋಡ್ತಾ ಇರುವಂತಹ ಶಾಸ್ತ್ರೀಯ ಕಲೆಗಳೆಲ್ಲವೂ ಭಕ್ತಿ ಸಂಪ್ರದಾಯದ ಒಂದು ಬೆಳವಣಿಗೆಗಳು. ಅದರಲ್ಲೂ ಹಾಗಾದ್ರೆ ಹಿಡನ್ ಎಜೆಂಡಾ ಅಲ್ವಾ? ಸೊ ಅಲ್ಲಿ ಇದನ್ನು ನೋಡದೆ, ಆ ಥರ ನೋಡದೆ, ಪ್ರತಿ ಒಂದು ಕಲೆ ಇರುವಂಥದ್ದು ಮೊದಲು ಮನುಷ್ಯ ತನ್ನ ಮನಸ್ಸನ್ನು ಮತ್ತು ತನ್ನ ಬುದ್ಧಿಯನ್ನು ಎನ್ರಿಚ್ ಮಾಡು, ಅಲ್ಲಿಗೆ ಅವರನ್ನು ಮೊದಲು ನಾವು ತೆರೆಸ್ಬೇಕು. ತೆರೆಸಿದಾಗ ಇದಕ್ಕಿರುವಂತಹ ಉದ್ದೇಶಗಳು, ಇದು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತವೆ, ಅದು ಎಲ್ಲಾ ವಿಚಾರದ ಬಗ್ಗೆ ಅವರನ್ನು ನಾವು ತೆರೆಸಿ ಬಿಡ್ಬೇಕು. ತೆರೆಸಿ ಬಿಟ್ಟಾಗ, ಯಾಕಂದ್ರೆ ಈಗ ಸಿನಿಮಾಗಳಾಗುದು ಹಾಗೆ, ಎಲ್ಲಾ ಕಲೆಗಳು, ನಾಟಕಗಳು, ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು,
ತ್ಯಾಗರಾಜರ ರಚನೆಯೋ ಅಥವಾ ಒಂದು ಪುರಂದರದಾಸ ರಚನೆಯೋ ಅಥವಾ ನಾವು ಭರತನಾಟ್ಯದಲ್ಲಿ ಮಾಡುವ ಕ್ಷೇತ್ರಜ್ಞನ ಪದವೋ ಇದಿಷ್ಟಕ್ಕೆ ನಾನು ಸೀಮಿತಗೊಳಿಸ್ತಾ ಇಲ್ಲ. ತೇರಿರಿ, ಕಣ್ಣು ತೇರಿರಿ, ಎಷ್ಟು ಯಕ್ಷಗಾನದ ಪ್ರಸಂಗಗಳಿರ್ಬೋದು, 3000ಕ್ಕೂ ಅಧಿಕ ಪ್ರಸಂಗಗಳಿದ್ದಾವೆ ಅನ್ನುವಂಥದ್ದು ಹೇಳಿ. ಎಲ್ಲಾ ವಿಚಾರದಲ್ಲಿ ವಿಜುವಲ್ ಮೀಡಿಯಾ ತಗೊಳ್ಳಿ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಲ್ಟಿಮೀಡಿಯಾ ವರ್ಕ್ ಇಟ್ಕೊಳ್ಳಿ, 3D ಆರ್ಟ್ಸ್ ಇಟ್ಕೊಳ್ಳಿ. ಯಾಕಂದ್ರೆ ಕಲೆ ಅಂತ ಹೇಳಿ ಹುಟ್ಟುವಾಗ, ಕಲಾಕೃತಿ ಅಂತ ಹೇಳಿ ಹುಟ್ಟುವಾಗ, ಕಲೆ ಇದೆ, ಕಲಾಕೃತಿ ಅಂತ ಹೇಳಿ ಹುಟ್ಟುವಾಗ ಅದಕ್ಕೆ ಒಂದು ಸೆಂಟ್ರಲ್ ಐಡಿಯಾ ಇದ್ದೇ ಇದೆ, ಅದಕ್ಕೊಂದು ಸೆಂಟ್ರಲ್ ಕಾನ್ಸೆಪ್ಟ್ ಇದ್ದೇ ಇದೆ. ಸೊ ಅದರ ಮೂಲಕ ಅದು ಒಂದು ರೂಪ ತಾಳಲೇಬೇಕಾಗ್ತದಲ್ಲ. ಹಾಗೆ ಆದ್ರಿಂದ ಸಹೃದಯತನ ಅನ್ನುವಂಥದ್ದು ಅದು ಏನು, ಅದು ಹೇಗಿರ್ಬೇಕು? ಈ ತರದ ಹಿಡನ್ ಎಜೆಂಡಾಗಳಿಂದ ಬೇಸತ್ತು ವಿಮುಖರಾಗಬೇಕಾ, ಅಥವಾ ಆ ಹಿಡನ್ ಎಜೆಂಡಾಗಳಿದ್ದು ಅವುಗಳು ಇರುವ ಹಾಗೆ ಇದ್ದು ಅವುಗಳನ್ನು ಸ್ವೀಕರಿಸಿಯೇ ಕಲೆಯನ್ನೇ ನೋಡುವ ಕಣ್ಣು ಮತ್ತು ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಖಂಡಿತ ಯಾಕೆ ಸಾಧ್ಯ ಆಗುದಿಲ್ಲ? ಆಯ್ತಾ? ಸೊ ಇದರಲ್ಲಿ ನಾವು ಅವರ ಮನಸ್ಸನ್ನು, ಬುದ್ಧಿಯನ್ನು ತೆರೆದ್ರೆ ಅವರು ವಸ್ತುನಿಷ್ಠವಾಗಿ ಎಲ್ಲಿ ಯಾವ ತರ ಬರಿಬೇಕು, ಬೇಡ ಅವರದ್ದು ಸ್ಪೆಷಲೈಸೇಷನ್ ಬೇರೆ ದಾರಿಯೇ ಹಿಡಿದ್ರೆ, ಇದಕ್ಕೆ ಸಂಬಂಧಪಟ್ಟ ಬೇರೆ ದಾರಿಯೇ ಹಿಡಿದ್ರೆ, ಅವರೊಂದು ಸಹೃದಯರಾಗಿ ಒಂದು ಕಲಾ ಪ್ರದರ್ಶನವನ್ನು ಹೇಗೆ ನೋಡ್ಬೇಕು? ಈ ಪ್ರತಿ ಒಂದು ಕಲೆಗೆ ಅದರದ್ದೇ, ಕಲಾಕೃತಿಗೆ ಅದರದ್ದೇ ಆದ ಒಂದು ಉದ್ದೇಶ ಇದೆ. ಆ ಉದ್ದೇಶ ನಿಜವಾಗಿ ಒಂದು ಸಮಾಜಕ್ಕೆ ಪೂರಕವಾಗಿ ಇರುವಂತದ್ದು ಅಂತ ಹೇಳಿ ಆದ್ರೆ ಅದನ್ನ ಯಾಕೆ ಸಪೋರ್ಟ್ ಮಾಡಬಾರ್ದು? ಸೊ ಹಾಗಾಗಿ ಆ ವಸ್ತುನಿಷ್ಠತೆಗೆ ಅವರನ್ನು ತರಿಸ್ಬೇಕು ನಾವು. ಆಗ ಅವರಿಗೆ ಈ ಉದ್ಯೋಗ ಸಾಧ್ಯತೆಗಳು, ನಾನು ಆಗ ಹೇಳಿದಂತ ಉದ್ಯೋಗ ಸಾಧ್ಯತೆಗಳು, ಅವರಿಗೆ ಅಂತ ಉದ್ಯೋಗ ಸಾಧ್ಯತೆಗಳನ್ನು ಹುಡುಕಿಕೊಂಡು ಹೋಗ್ಲಿಕ್ಕಾಗ್ತದೆ. ಈಗ ಅಷ್ಟು ಏರಿಯಾಸ್ ಇದ್ದಾವೆ, ಆರ್ಟ್ ಆರ್ಗನೈಸೇಷನ್ಸ್, ಫಂಡಿಂಗ್ ಆರ್ಗನೈಸೇಷನ್ಸ್. ಅವರು ಆ ಫಂಡಿಂಗ್ ಆರ್ಗನೈಸೇಷನ್ಸ್ ಮೂಲಕ ಯಾವುದೋ ಒಂದು ಗುಡ್ಡಗಾಡಿಗೆ ಹೋಗ್ಯಾರು, ಹಳ್ಳಿ ಪ್ರದೇಶಕ್ಕೆ ಹೋಗ್ಯಾರು, ಅಥವಾ ಒಂದು Tier 1 ಸಿಟಿಯ ಮಧ್ಯದ ಒಂದು ಎಲ್ಲಾ ಸವಲತ್ತುಗಳು ಇರುವ ಮಗುವಿನ ಹತ್ರ ಬಂದಾರ ಅವರು. ಆ ಮಗುವಿಗೂ ಸಹ ಕಲೆಯ ಬಗ್ಗೆ ಒಂದು ಆಸಕ್ತಿ ಮನಸ್ಸನ್ನು ಹೇಗೆ ಅರಳಿಸ್ಲಿಕ್ಕೆ ಸಾಧ್ಯ? ಅದು ಅದರ ಮೂಲಕ ಒಂದು ಸಮಾಜದಲ್ಲಿ ಒಂದು ಗಟ್ಟಿ ವ್ಯಕ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದಕ್ಕೋಸ್ಕರ ಆ ವಸ್ತುನಿಷ್ಠತೆಯನ್ನು ಹೀಗಿದೆ ಅನ್ನುವಂಥದ್ದನ್ನು ಹೇಳ್ಬೇಕು ನಾವು ಅವರಿಗೆ. ನಾವು ಅದನ್ನು ಇದರಲ್ಲಿ ನೋಡಿಬಿಟ್ರೆ ಹಾಗೆ ಆಗ್ತದೆ. ಅದನ್ನು ಹಿಡನ್ ಎಜೆಂಡಾ ಅಂತ ಹೇಳಿ ನೋಡಿಬಿಟ್ರೆ ಅದೇ ಆಗ್ತದೆ. ಅಲ್ಲಿಂದ ಹೌದು ಅದು ಇರಬಹುದು, ಇನ್ನೂ ಬೇರೆ ದೃಷ್ಟಿಯಿಂದ ನೋಡುವ ಅಂತ ಹೇಳಿ ನೋಡುವ ಕಣ್ಣನ್ನು ನಾವು ಅವ್ರಿಗೆ ತರಿಸ್. ಅದಕ್ಕೋಸ್ಕರ ನಾನು ವಸ್ತುನಿಷ್ಠತೆ ಎನ್ನುವ ಶಬ್ದ ಅಂತ ಅಂದೆ. ಕಳೆದ 3-4 ವರ್ಷಗಳಲ್ಲಿ ನಿಮ್ಮಿಂದ ಗ್ರಾಜುಯೇಟ್ ಆಗಿ ಹೋದಂತಹ ವಿದ್ಯಾರ್ಥಿಗಳು ಎಲ್ಲರೂ ಉತ್ತಮ ಉದ್ಯೋಗ ಪಡೆದಿದ್ದಾರಾ, ಅಥವಾ ನಾವು ಯಾಕಪ್ಪ ಈ ಕೋರ್ಸ್ ಮಾಡಿದೆವು ಅಂತ ಹೇಳುವಂತಹ ಒಂದು ಪ್ರಸಂಗ ಬಂದಿದೆಯಾ? ಅಂತಹ ವಿದ್ಯಾರ್ಥಿಗಳಿದ್ದಾರೆ ಹೇಗೆ? ನಾವು 4 ವರ್ಷದಲ್ಲಿ ಅವರನ್ನು ಮತ್ತೆ ಮತ್ತೆ ಕ್ಯಾಂಪಸ್ಸಿಗೆ ಕರೆದಿದ್ದೇವೆ. ಕರೆದು ಅವ್ರ ಹತ್ರ ಈಗ ಇರುವಂತ ಪ್ರಸಕ್ತ ಇರುವ ವಿದ್ಯಾರ್ಥಿಗಳ ಹತ್ರ ಅವರನ್ನು ಮಾತಾಡಿಸಿದ್ದೇವೆ. ಆ ಒಂದು ಇಂಟರಾಕ್ಷನ್ ಅನ್ನು ಮಾಡಿಸಿದೆವು. ಕೆಲವರು ಪ್ರಿಂಟ್ ಮೀಡಿಯಾದಲ್ಲಿದ್ದಾರೆ, ಕೆಲವರು ಆರ್ಟ್ ಆರ್ಗನೈಸೇಷನ್ಸ್ ಅಲ್ಲಿ ಇದ್ದಾರೆ, ಕೆಲವರು ವಿಜುವಲ್ ಮೀಡಿಯಾದಲ್ಲಿ ಇದ್ದಾರೆ, ಇಲ್ಲಿ ಕೆಲವರು ರಿಸರ್ಚಿಗೆ ಬಂದವರಿದ್ದಾರೆ. ಸೊ ಹಾಗೆ ಆದ್ರಿಂದ ಮತ್ತೆ ಅವರಿಗೂ ಈ ಇದರ ಒಂದು ಕೋರ್ಸಿನ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗ್ಬೇಕಾದ್ರೆ ನಾನು ಆಗ ಹೇಳಿದ ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ಬೇಕಾಗ ನಿರಂತರ ಅವರಿಗೆ ನಾವು ಅವರ ವರ್ಕ್ ಫೀಲ್ಡ್ ಅಲ್ಲಿ ಬರ್ತಾ ಇರುವಂತಹ ಯಾವುದೋ ಸಮಸ್ಯೆ ಸಂದರ್ಭಗಳಿಗೆ ನಾವು ಇಲ್ಲಿ ಕುತ್ಕೊಂಡು ಅವರಿಗೆ ನಾವೇ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೇವೆ. ಸೊ ಯಾವುದೋ ಒಂದು ವಿಚಾರಕ್ಕೆ ನನಗೆ ನನ್ನ ಸ್ಟೂಡೆಂಟ್ ಒಬ್ಳು ಕಾಲ್ ಮಾಡಿ ಮೇಡಮ್ ನಾನು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನನ್ಗಿಂತ ಒಂದು ಇದು ಬಂದಿದೆ, ಅಲ್ಲಿ ನಾನು ಈ ಕಲೆಗಳಲ್ಲಿರುವ ಒಂದು ಅಂತರ್ ಸಂಬಂಧವನ್ನು ನಾನು ಹೇಗೆ ತರ. ಸೊ ಹಾಗಾಗಿ ವಿಚಾರಗಳನ್ನು ದರ್ಶಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವವರಿಗೆ ಈ ಕೋರ್ಸ್ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿಕೊಟ್ಟಿದೆ. ಸರಿ ಮೇಡಮ್, ಇದುವರೆಗೆ ಮಾಹೆ ವಿಶ್ವವಿದ್ಯಾಲಯದ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸ್ ಈ ವಿಭಾಗ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ತುಂಬಾ ಗಟ್ಟಿಯಾದಂತಹ ಒಂದು ಉದ್ಯೋಗ ರಂಗ ತೆರೆದುಕೊಳ್ಬೇಕು ಮತ್ತು ಅದು ಹೇಗೆ ವಿಸ್ತಾರವಾಗಿ ಅಂತರ್ಶಿಸ್ತೀಯವಾಗಿ ಬೆಳೆಬೇಕು ಅನ್ನೋ ಒಂದು ಇರಾದೆ ನಮಗಿದೆ. ಅದೇ ರೀತಿಯಲ್ಲಿ ಲಲಿತ ಕಲೆಗಳ ವಿಭಾಗದಲ್ಲಿ ಕೂಡ ಇದು ಒಂದು ಸುಭದ್ರವಾದಂತಹ ಅಧ್ಯಯನ ಮತ್ತು ಅಪ್ರಿಸಿಯೇಷನ್ ಇದು ಕೂಡ ಒಂದು ಮಾರ್ಗ ಹಾಕಿ ಕೊಡುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ರಿ. ನಾಡ್ದು ಆಗಸ್ಟ್ ಮಧ್ಯದಿಂದ ನಮ್ಮ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇದೆ. ಯುವ ವಾಹಿನಿಯಲ್ಲಿ ಕೇಳಿದಂತಹ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಮಣಿಪಾಲ್.edu ವೆಬ್ಸೈಟ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಿನ ಲಿಂಕ್ ಇದೆ. ಅದರ ಮೂಲಕ ಅವರು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದು ಅವರಿಗೆ ಆಸಕ್ತಿ ಇದ್ರೆ ಖಂಡಿತ ಅವರು ಸೇರಿಕೊಳ್ಳಬಹುದು. ಈ ಒಂದು ಇದನ್ನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನಮಸ್ತೆ.
ಇದುವರೆಗೆ ಕಲಾ ಪತ್ರಿಕೋದ್ಯಮದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಡಾಕ್ಟರ್ ಭ್ರಮರಿ ಶಿವಪ್ರಕಾಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.